10 ಸ್ಕೂಲ್ ಅನ್ನು ಅಡಾಪ್ಟ್ ಮಾಡ್ಕೊಂಡು ನಾವು ಅಲ್ಲಿ ಟೀಚರ್ಸ್ ಅವೈಲೇಬಲ್ ಕೊಟ್ಟಿದ್ದೀವಿ. ಅವಶ್ಯಕತೆ ಇದ್ದಂತ ಟ್ರೈನಿಂಗ್ ಅನ್ನು ಕೊಟ್ಟು ಅವ್ರನ್ನ ಹೆಣ್ಮಕ್ಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಇದೀವಿ. ಅವ್ರು ಎಷ್ಟು ದಿನ ಪ್ರೆಸೆಂಟ್ ಇರ್ತಾರಲ್ಲ ಅವ್ರಿಗೆ ಬಸ್ ಚಾರ್ಜು, ಸೇಫ್ಟಿ ಶೂ, ಗಾಗಲ್, ಅಪ್ರಾನ್ ಫ್ರೀ ಆಗಿ ಕೊಡ್ತೇವೆ. ಆಮೇಲೆ ಅವ್ರಿಗೂ ಸಹ ಬೇಸಿಕ್ ಕಂಪ್ಯೂಟರ್ ಫ್ರೀ ಆಗಿರ್ತದೆ. ದುಮ್ಮಾಡ ಅನ್ನೋ ಹಳ್ಳಿಯೊಳಗ ನಾವು ಒಂದು ಹೆಲ್ತ್ ಸೆಂಟರ್ ನ ಓಪನ್ ಮಾಡಿ ಅಲ್ಲಿ ಫ್ರೀ ಆಗಿ ನಾವು ಸರ್ವಿಸ್ ಅನ್ನ ಕೊಡ್ತಾ ಇದೀವಿ. ನಾವು ನೀರ್ಸಾಗರ ಅನ್ನೋ ಒಂದು ಗ್ರಾಮನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಹೈಟೆಕ್ ಅಂಗನವಾಡಿಯನ್ನು ಕಟ್ಸಿದೀವಿ. ವಾರ್ಡ್ಗಳನ್ನೆಲ್ಲ ರಿನೋವೇಷನ್ ಮಾಡ್ತಾ ಇದೀವಿ. ನನ್ನ ಹೆಸರು ಚೈತನ್ಯ ಚಿಟ್ಗುಪ್ಪಿ ಅಂತೇಳಿ. ನಾನು ದಾನ ಆನಂದ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ CSR ಅಂಡರಲ್ಲಿ ಕೆಲಸ ನಡೆಸುತ್ತಿರುವಂಥ SNS ಸಂಸ್ಥೆಯೊಳಗೆ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇನ್ ನಮ್ದು SNS ಫೌಂಡೇಶನ್ದ ಇಂಟೆನ್ಷನ್ ಏನಂದ್ರೆ ಹಳ್ಳಿ ಜನ ಏನು ಹಿಂದುಳಿದ ಜನ ಅದರಲ್ಲ ಅವ್ರಿಗೆ ಸಂಸ್ಥೆ ವತಿಯಿಂದ ಎಲ್ಲ ಟ್ರೈನಿಂಗ್ಸ್ ಕೊಟ್ಟು ನಾವು ಅವ್ರಿಗೆ ಸ್ವಾವಲಂಬಿಗಳಾಗಿ ಬದುಕೋಕೆ ನಾವು ಒಂದು ದಾರಿ ಮಾಡಿಕೊಡತ್ತೀವಿ. ಮೇನ್ ಅಂದ್ರೆ ನಾವು 4 ಸೆಕ್ಟರ್ನಾಗ ಕೆಲಸ ಮಾಡ್ತಾ ಇದೀವಿ. ಒಂದು ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್, ಹೆಲ್ತ್ ಆ್ಯಂಡ್ ಹೈಜೀನ್ ಆ್ಯಂಡ್ ಕಮ್ಯುನಿಟಿ. ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ನಾವು 5 ಕೋರ್ಸ್ಗಳನ್ನು ರನ್ ಮಾಡ್ತಾ ಇದೀವಿ. ಒಂದು ಟೇಲರಿಂಗ್, ಆಮೇಲೆ ಆರಿ ವರ್ಕ್, ಬ್ಯಾಗ್ ಮೇಕಿಂಗ್ ಮತ್ತು ಕಂಪ್ಯೂಟರ್, ಆಮೇಲೆ ಮಷಿನಿಂಗ್ ಆ್ಯಂಡ್ ಕ್ವಾಲಿಟಿ ಟೆಕ್ನಿಷಿಯನ್ ಅಂತ ಹೇಳಿ 5 ಕೋರ್ಸ್ ರನ್ ಮಾಡ್ತಾ ಇದೀವಿ. ಮಷಿನಿಂಗ್ ಆ್ಯಂಡ್ ಕ್ವಾಲಿಟಿ ಟೆಕ್ನಿಷಿಯನ್ ಮತ್ತು ಟೇಲರಿಂಗ್ ಅಡ್ಮಿಷನ್ ಮಾಡಿದವರಿಗೆ ನಾವು ಕಂಪ್ಯೂಟರ್ 3 ತಿಂಗಳು ಬೇಸಿಕ್ ಕಂಪ್ಯೂಟರ್ನ ಫ್ರೀ ಆಗಿ ಹೇಳ್ಕೊಡ್ತಾ ಇದೀವಿ. ಅವ್ರಿಗೆ NIIT ಫೌಂಡೇಶನ್ದ ಸರ್ಟಿಫಿಕೇಟ್ ಮತ್ತು ಒಂದು ಬುಕ್ಕನ್ನು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದೀವಿ ನಾವು. ಆಮೇಲೆ ನಮ್ದು ಎಜುಕೇಶನ್ ಅಂಡರ್ 10 ಸ್ಕೂಲನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಅಲ್ಲಿ ಟೀಚರ್ಸ್ನ ಅವೈಲೇಬಲ್ ಕೊಟ್ಟಿದ್ದೀವಿ. ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಟೀಚ್ ಮಾಡ್ತಾರೆ ಅವರು ನಮ್ಮ ಸಂಸ್ಥೆ ವತಿಯಿಂದ. ಆಮೇಲೆ ಹೆಲ್ತ್ ಒಳಗೆ ನಾವು ದುಮ್ಮಾಡ ಅನ್ನೋ ಹಳ್ಳಿಯೊಳಗೆ ನಾವು ಒಂದು ಹೆಲ್ತ್ ಸೆಂಟರ್ನ ಓಪನ್ ಮಾಡಿ ಅಲ್ಲಿ ಫ್ರೀ ಆಗಿ ನಾವು ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಕಮ್ಯುನಿಟಿ ಒಳಗೆ ನಾವು ನೀರ್ಸಾಗರ ಅನ್ನೋ ಒಂದು ಗ್ರಾಮನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಒಂದು ಹೈಟೆಕ್ ಅಂಗನವಾಡಿಯನ್ನು ಕಟ್ಸಿದ್ದೀವಿ. ಆಮೇಲೆ ಪಾಂಡ್ಗಳನ್ನೆಲ್ಲ ರಿನೋವೇಷನ್ ಮಾಡ್ತಾ ಇದೀವಿ. ಈ ತರ 4 ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದೀವಿ. ಇನ್ನು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಏನು ನಾವು ಇನ್ನೊಂದು ನಾನು ಕಮ್ಯುನಿಟಿ ಒಳಗೆ SHA ಗುಂಪುಗಳನ್ನು ಮಾಡಿದ್ದೀವಿ. ಅವ್ರಿಗೆ ನಾವು ಯಾವ ಅವಶ್ಯಕತೆ ಇದ್ದಂಥ ಟ್ರೈನಿಂಗ್ ಅನ್ನು ಕೊಟ್ಟು ಅವ್ರನ್ನ ಹೆಣ್ಮಕ್ಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಒಳಗೆ ನಾವೇನು ಅಂಡರ್ ಟ್ರೈನಿಂಗ್ ಕೊಡ್ತಾ ಇದೀವಲ್ಲ ಆ ಎಲ್ಲ ಸ್ಟೂಡೆಂಟ್ಸ್ ತಯಾರು ಮಾಡಿದಂಥ ಪ್ರಾಡಕ್ಟ್ಸ್ ಇಲ್ಲದಾವ. ಒಂದು ಜೂಟ್ ಬ್ಯಾಗು, ಫೈಲ್ ಕವರು, ಆಮೇಲೆ ಇದು ಖಾದಿ ಬ್ಯಾಗ್ಸ್. ಇದರಲ್ಲಿ ನಾವು ಪೇಂಟ್ ಮಾಡಿ ಒಂದೊಂದು ಫಾಟ್ ಅನ್ನು ಬರೆದಿದ್ದೀವಿ. ಎಲ್ಲ ನಮ್ಮ ಇದರಿಂದ ಪರಿಸರನ ಉಳಿಸೋ ಇದರಿಂದ. ನೆಕ್ಸ್ಟ್ ಆರಿ ವರ್ಕ್, ನಮ್ಮಲ್ಲೇ ಟ್ರೈನಿಂಗ್ ಕೊಟ್ಟು ನಮ್ಮಲ್ಲೇ ಸ್ಟೂಡೆಂಟ್ಸ್ ಹಾಕದಂಥ ಆರಿ ವರ್ಕ್ ಬ್ಲೌಸು. ಇದು ಪೇಂಟಿಂಗ್ ನಾವು ಶಾರ್ಟ್ ಟರ್ಮ್ ಕೋರ್ಸಸ್ ಆಗಿ ಮಾಡಿ ಇದನ್ನ ಅವರೇ ಫ್ರೇಮ್ ಮಾಡಿರೋದು. ಅಲ್ಲೊಂದಿಷ್ಟು ಇದಾವ. ಆಮೇಲೆ ಎಲ್ಲ ಕ್ಲಾತ್ ಬ್ಯಾಗು, ಪರ್ಸು. ಇದು ಚೇರ್ ಮ್ಯಾಟ್, ನಮ್ಮಲ್ಲಿ ಉಳಿದಂಥ ಬಟ್ಟೆಗಳನ್ನು ತಗೊಂಡು ನಾವು ಚೇರ್ ಮ್ಯಾಟ್ ಅನ್ನು ರೆಡಿ ಮಾಡಿಸ್ತೀವಿ. ಎಲ್ಲ ನೀವೇ ಟ್ರೈನಿಂಗ್ ಕೊಡ್ತೀವಿ? ಹೌದು, ಎಲ್ಲ ನಾವೇ ಟ್ರೈನಿಂಗ್ ಕೊಡ್ತೀವಿ ಸರ್. ಏನಾದ್ರು ಫೀಸ್ ಏನಂದ್ರೆ ಸರ್, ನಮ್ಮಲ್ಲಿ ಏನ್ ಟೈಲರಿಂಗ್ ಐತಲ್ಲ ಅದು 3 ತಿಂಗಳಿಗೆ 720 ರೂಪಾಯಿ ಫೀಸ್ ಐತೆ ಸರ್. 3 ತಿಂಗಳಿಗೆ ಸೇರಿ. ಆಮೇಲೆ ಅವ್ರಿಗೆ ಬೇಸಿಕ್ ಕಂಪ್ಯೂಟರ್ ಫ್ರೀ ಆಗಿರ್ತದೆ. ಟ್ರೈನಿಂಗ್ ಅಂದ್ರೆ 3 ತಿಂಗಳು ಇರ್ತದೆ ಸರ್. ಬಾಯ್ಸಿಗೆ ಏನು ಮಷಿನಿಂಗ್ ಆ್ಯಂಡ್ ಕ್ವಾಲಿಟಿ ಟೆಕ್ನಿಷಿಯನ್ ಅಂತ ಏನು ಹೇಳಿದ್ನಲ್ಲ, ಅದಕ್ಕೆ ಮೇನ್ ಅಂದ್ರೆ SLC ಪಾಸ್ ಆಗಿರ್ಬೇಕು, 18 ವರ್ಷ ಮೇಲ್ಪಟ್ಟವ್ರಾಗಿರ್ಬೇಕು. ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ನಾವು ಡೈಲಿ ಬಸ್ ಚಾರ್ಜ್, ಅವ್ರು ಎಷ್ಟು ದಿನ ಪ್ರೆಸೆಂಟ್ ಇರ್ತಾರಲ್ಲ ಅವ್ರಿಗೆ ಬಸ್ ಚಾರ್ಜು, ಸೇಫ್ಟಿ ಶೂ, ಗಾಗಲ್, ಅಪ್ರಾನ್ ಫ್ರೀ ಆಗಿ ಕೊಡ್ತೇವೆ. ಆಮೇಲೆ ಅವ್ರಿಗೂ ಸಹ ಬೇಸಿಕ್ ಕಂಪ್ಯೂಟರ್ ಫ್ರೀ ಆಗಿರ್ತೈತಿ. ಆಮೇಲೆ 1 ವಾರ ನಮ್ಮಲ್ಲಿ ಟ್ರೈನಿಂಗ್, 1 ವಾರ ನಮ್ಮಲ್ಲಿ ಥಿಯರಿ ಕಲಿತಾರ. 1 ವಾರ ಅವರು ಇದು ಕಂಪ್ನಿಗೆ ಇದಕ್ಕೆ ಹೋಗ್ತಾರೆ, OJTಗೆ ಹೋಗ್ತಾರೆ. ಮತ್ತು ಹಿಂಗೆ ಆಲ್ಟರ್ನೇಟಿವ್ 1 ವೀಕ್ ಅಲ್ಲೇ 1 ವೀಕ್ ಇಲ್ಲಿ ಹಿಂಗೆ ಮಾಡ್ಕೊಂಡು ಅವ್ರಿಗೆ 3 ತಿಂಗಳು ನಾವು ಟ್ರೈನಿಂಗ್ ಕೊಟ್ಟು ನಾವು ಕಂಪ್ನಿಗೆ ಜಾಬ್ ಹಚ್ಚಿ ಕೊಟ್ಟು ಸಬಲೀಕರಣ ಮಾಡೋಕೆ. ಹೌದು, ನಮ್ದು ಮೇನ್ ಉದ್ದೇಶನೇ ಅದು ಸರ್. ಹಳ್ಳಿಯೊಳಗೆಲ್ಲ ಮಹಿಳೆಯರು ಮುಂದೆ ಬರಲಿ, ಅವರು ಸ್ವಾವಲಂಬಿ ಆಗಿ ಬದುಕಲಿ ಅನ್ನೋದು ನಮ್ದು ಉದ್ದೇಶ. ಇವೆಲ್ಲ ನ್ಯಾಚುರಲ್ ಆಗಿ ಹ್ಯಾಂಡ್ ಮೇಡ್ ಎಲ್ಲ ಹ್ಯಾಂಡ್ ಮೇಡ್ ಆಗಿದೆ. ಮಿಷನ್ ಅಲ್ಲಿ ಏನೂ ಇಲ್ಲ.
ಅವ್ರ ಇದರಿಂದ ಏನು ಲಾಭ ಆಗ್ತದೆ? ಏನ್ ಲಾಭ ಅಂದ್ರೆ ನಮ್ಮಲ್ಲಿ ಟೇಲರಿಂಗ್ ಏನ್ ಕಲ್ತಿರ್ತಾರಲ್ಲ ಸರ್, ಅವ್ರಿಗೆ ನಾವು ಗಾರ್ಮೆಂಟ್ಸಿಗೆ ಹೋಗ್ತೀನಿ ಅಂತಂದ್ರೆ ನಾವೇ ಅವ್ರನ್ನ ಗಾರ್ಮೆಂಟ್ಸಿಗೆ ಜಾಬ್ ಹಚ್ಚಿ ಕೊಡ್ತೇವಿ. ಇಲ್ಲ ನಾವು ಅವ್ರ ಮನ್ಯಾಗ ನಾವು ಸ್ವಂತ ಉದ್ಯೋಗ ಮಾಡ್ತೇವಿ ಅಂತಂದ್ರೆ ಅವ್ರಿಗೆ ಏನು ಮಷಿನರಿ ತಗೊಳಕ್ ಅವ್ರಿಗೆ ಏನಾರ ಆಗ್ತಾ ಇಲ್ಲ, ಅವ್ರು ಭಾಳ ಬಡವ್ರು ಅದಾರ ಅಂದ್ರೆ ನಾವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ ಸರ್. ಅಥವಾ ಬ್ಯಾಂಕಿಂದ ಲೋನ್ ಕೊಡ್ಸೋದಾಗ್ಲಿ, ಅವ್ರನ್ನ ಒಟ್ಟು ಸ್ವಾವಲಂಬಿಯಾಗಿ ಅವ್ರು ಮಾಡ್ಬೇಕು. ಅವ್ರಿಗೆ ನಾವು ಯಾವ ತರ ಹೆಲ್ಪ್ ಬೇಕೆಲ್ಲ ನಮ್ಮ ಸಂಸ್ಥಾ ವತಿಯಿಂದ ನಾವು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು. ನಿಮ್ಮ ಹತ್ರ ಬರ್ಬೇಕಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ನೀವು? ಸರ್ ನಮ್ದು ಇರೋದು ಸಂಸ್ಥೆ ಇರೋದು ಜೋಡಳ್ಳಿ ಕ್ರಾಸ್ ಒಳಗೆ ಐತೆ ಸರ್. ಕ್ರಾಸಿಗೆ ಕಲ್ಗಟ್ಟಿಗೆ ರೋಡು, ಕಲ್ಗಟ್ಟಿ. ಜೋಡಳ್ಳಿ ಕ್ರಾಸ್ ಧಾರವಾಡ. ಕ್ರಾಸಿಗೆ ಐತೆ ಸರ್. SNS ಫೌಂಡೇಶನ್ ಅಂತ ಹೇಳಿ ಬೋರ್ಡ್ ಇದೆ, ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.